ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವತ್ತು ನಾನು ವಿಶೇಷವಾದಂಥ ಚೂಡ ಮಾಡುವ ರೆಸಿಪಿ ತೊಗೊಂಬಂದೀನಿ. ಅದಕ್ಕೆ ಈಗ ನಾನು ಆ ರೆಸಿಪಿಗೆ ಏನೇನು ಬೇಕಂತೇಳಿ ಹೇಳ್ತೇನೆ. ನೀವು ಆ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಬರ್ರಿ, ಇವಾಗ ನಾನು ಏನೇನು ತೊಗೊಂಡೇನಂದ್ರೆ ಶೇಂಗಾ ತೊಗೊಂಡೇನಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮು. ಇವಾಗ ನೋಡಿರಿ, ಆಲೂಗಡ್ಡೆ ತೊಗೊಂಡೇನ್ರಲ್ಲ, 1 kg ಆಲೂಗಡ್ಡೆ. ಇವಾಗ ಏನಿರ್ತದೆ ಎಲ್ಲ ಆಲೂಗಡ್ಡಿನ ಸಿಪ್ಪೆ ಎಲ್ಲ ತುರಿದು ತಕ್ಕೋಬೇಕು ನೋಡಿರಿ ಮೊದಲೇ. ಅದಕ್ಕೆ ಮತ್ತು ಈ ನೀರು ಇಟ್ಕೊಂಡೇನಿ, ಯಾಕಂದ್ರೆ ಆಲೂಗಡ್ಡೆ ಕಪ್ಪಾಗಿಬಿಡ್ತಾವು. ಅದಕ್ಕೆ ಇವನ್ನ ಸಿಪ್ಪೆ ತೆಗೆದು ನೀರಾಗಿ ಇಟ್ಕೋಬೇಕು. ಈ ಥರ ಕ್ಲೀನಾಗಿ ಎಲ್ಲಿ ಸ್ವಲ್ಪ ಸಿಪ್ಪೆ ಉಳಿಲ್ದಂಗೆ ಈ ಥರ ಸ್ವಚ್ಛ ಆಲೂಗಡ್ಡೆ ಈ ಥರ ಮಾಡಿ ಇಟ್ಕೋಬೇಕು ನೋಡಿರಿ. ಮಾಡಿ ಈ ಥರ ನೀರಾಗಿ ಹಾಕಬೇಕು. ಈಗ ನಾನು ಅಷ್ಟು ಆಲೂಗಡ್ಡೆ ಅದೇ ರೀತಿ ಮಾಡ್ಕೊತಾನೆ ನೋಡಿರಿ. ಇವಾಗ ಏನೈತಲ್ಲ, ಈ ಆಲೂಗಡ್ಡಿನ ಈ ಹೆರ್ಮನಿ ಒಳಗೆ ಈ ಥರ ಹೆರ್ಕೋಬೇಕು ನೋಡಿ. ಈ ಥರ ಹೆರ್ಕೋಬೇಕು ನೋಡಿ. ನೋಡಿರಿ, ಎಲ್ಲ ಆಲೂಗಡ್ಡೆ ಹೆರ್ದ ಈ ಥರ ನೀರಾಗಿ ಹಾಕೋಬೇಕು ನೋಡಿರಿ. ನೋಡಿ, ಈಗ ನಾನು ಇವನ್ನೆಲ್ಲ ನೀರಾಗಿನೂ ತೆಗೆದು ಹಿಂಡಿ ತೆಗೆದಿಟ್ಟನು ನೋಡಿರಿ. ಈ ರೀತಿ ತೆಗೆದಿಟ್ಕೊಂಡು ಇನ್ನೊಂದು 2 ಸತ ಸ್ವಚ್ಛ ನೀರಾಗ ತೊಳಿತಾನೆ ನೋಡಿರಿ. ಏನಾಯ್ತಲ್ಲ, ಮತ್ತು ಸ್ವಚ್ಛ ನೀರು ತೊಗೊಂಡೀನಿ. ಇದು ಮತ್ತು ನೀರಾಗ ಹಾಕಿ ಮತ್ತೊಂದು ಸಲ ಸ್ವಚ್ಛ ತೊಳಿಬೇಕು ನೋಡಿರಿ. ಇದೇ ರೀತಿ 3 ಸತ ಮಾಡಿಕೊಂಡು ಅಂದ್ರೆ ಸ್ವಚ್ಛ ಆಗಿಬಿಡ್ತಾವೆ ಆಲೂಗಡ್ಡೆ. ಈಗ ಇನ್ನೊಂದು ಸತ ನೀರು ಚೇಂಜ್ ಮಾಡ್ಬೇಕು ನೋಡ್ರಿ. ಇದು ಫೈನಲ್ ನೋಡ್ರಿ, 3ನೇ ಸರ್ತಿ. ಮೂರು ಸಲ ಮಾಡೋಬೇಕಾರೆ, ಯಾಕಂದ್ರೆ 3 ಸಲ ತೊಳೆದು ಅಂದ್ರೆ ಅಷ್ಟು ಸ್ವಚ್ಛ ನೀರು ಬರ್ತಾವು. ಆದ್ರೆ ಆಲೂಗಡ್ಡೆ ಕರಿಯುವಾಗ ಕೆಂಪನು ಆಗಂಗಿಲ್ಲ ಮತ್ತು ಜಲ್ದಿ ಹೊತ್ತಂಗಿಲ್ಲ. ಇದ್ರೊಳಗಿಂದ ಬಿಳಿ ಅಂಶದ ಪುಡಿ ಇರ್ತೈತ್ರಲ್ಲ, ಅದಕ್ಕಾಗಿ ಅವ ಜಲ್ದಿ ಹೊತ್ತಾವು. ನೋಡ್ಬೋದು ಈಗ ನೀವು, ನೀರು ಸ್ವಚ್ಛ ಬೆಳ್ಳಗನ ಅದಾವ ನೋಡ್ರಿ. ನೀರು ನೀವು ಮಾಡುವಾಗ ಗೊತ್ತಾಗ್ತದೆ ನೋಡ್ರಿ. 1ನೇ ಸಲ ನೀರು ಹೆಂಗಿರ್ತಾವು, ಕೈಗೆ ಹೆಂಗೆ ಹತ್ತಿರ್ತಾವು, ಆಮೇಲೆ 2ನೇ ಸಲ ಹೆಂಗ, 3ನೇ ಸಲ ಹೆಂಗ ಅನ್ನೋದ ನಿಮಗೆ ಗೊತ್ತಾಗ್ತಾವ. 3ನೇ ಸಲದ ನೀರು ಎಷ್ಟು ಸ್ವಚ್ಛ ಅದಾವತ್ ಹೇಳಿ ಇವನ್ನೆಲ್ಲ ಈಗ ಬಸದ ತಕ್ಕೊಂಡ ಕಾಟನ್ ಅರ್ಬಿ ತಗೋರಿ. ಅದ್ರೊಳಗೆ ಇವನ್ನ ಹಾಕಿ ನೀರೆಲ್ಲ ಕಾಟನ್ ಅರ್ಬಿಗೆ ಹತ್ಕೋಬೇಕು. ನೀರು ಆದಿದ್ಮೇಲೆ ಇವನ್ನ ಇದನ್ನು ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ನೀವು ರೆಸಿಪಿನ ಪೂರ್ತಿಯಾಗಿ ನೋಡ್ರಿ, ನಿಮಗೆ ಗೊತ್ತಾಗ್ತತಿ. ನಾ ಇವನು ಚೆಲ್ಲಲಿಲ್ಲ, ಯಾಕಂದ್ರೆ ಅವು ಆಲೂಗಡ್ಡೆ ಅಲ್ರಿ, ಅವನ ಯಾಕೆ ಚೆಲ್ಲೋದು. ಮತ್ತು ಅವು ಒಂದು ಕರೆದ್ರೆ ತಿನ್ನಕ್ಕೆ ಬರ್ತಾವು. ತುರಿಯುವಾಗ ಲಾಸ್ಟಕ್ಕೆ ಉಳಿದದ್ದು ನೋಡ್ರಿ. ಅವ ಸ್ವಲ್ಪ ನೋಡ್ರಿ ಎಣ್ಣೆ ಕಾದೈತೆ ಅನ್ನೋದನ್ನು. ಎಣ್ಣೆ ಕಾದೈತೆ ನೋಡ್ರಿ. ಚಮಚ ಒಳಗೂ ಸಿಗೋಲು ಮತ್ತು ಇದ್ರೊಳಗಂತಿ ಬರೋದೇ ಇಲ್ರಿ. ಅದಕ್ಕಾಗಿ ನಾನು ಈ ಜರ್ಮನಿ
ಸಾನ್ಗಿ ಇದನ್ನ ಇಟ್ಟು ಇದ್ರೊಳಗಿಂದ ನಾನು ಫ್ರೈ ಮಾಡಿ ತಕ್ಕೋತೇನೆ ನೋಡ್ರಿ. ಎಣ್ಣೆ ಕಾದತಿ ಈ ರೀತಿ ಫ್ರೈ ಮಾಡಿ ತಕ್ಕೋತೇನೆ ನೋಡ್ರಿ ನಾನು. ಏನೈತಲ್ಲ ಮತ್ತು ಎರಡನೇ ರೌಂಡ ಹಾಕೋದು. ಸಣ್ಣ ಹಾಕೋಬೇಡಿ, ಜೋರಿತನ ತಗೋ. ನೋಡ್ರಿ ಇವು ಪೂರ ಕರ್ದವನ್ನೆಲ್ಲ ಗುಳ್ಳೆ ಎಲ್ಲ ಕಡಿಮೆ ಆಗಿಬಿಡ್ತಾವೆ ನೋಡ್ರಿ. ಈಗಿವ ಫ್ರೈ ಆಗ್ಯಾವು, ಇನ್ನು ತೆಗೆದು ಬಿಡೋದು ನೋಡ್ರಿ. ಅವನು ಈಗ ಫ್ರೈ ಆಗ್ಯಾವು, ಇಷ್ಟನ್ನು ತೆಗೆದು ಬಿಡೋದು ನೋಡ್ರಿ. ಮಸ್ತ್ ಕ್ರಿಸ್ಪಿ ಆಗ್ಯಾವ. ಮೂರನೇ ರೌಂಡ ಹಾಕೋದು. ನೋಡ್ಬೋದು ನೋಡಿ ಎಷ್ಟು ಚಂದ ಕ್ರಿಸ್ಪಿಯಾಗಿ ಬಂದ. ಏನು ಜಾಸ್ತಿ ಏನೇನು ಏನು ಹಿಡಿಲ್ಲ ನೋಡಿ. ಏನೈತಲ್ಲೇ ಶೇಂಗಾ ಕರ್ಕೋಬೇಕು ನೋಡ್ರಿ. ये मेरे बदल प्यार का दीवाना ರೈತರಲ್ಲೇ ಫೈನಲ್ಲಿ ಕರಿಬೇವು ಎಣ್ಣೆಯಲ್ಲಿ ಕರ್ಕೋಬೇಕು ನಾವು. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಕರ್ಕೊಂಡ ತಕ್ಕೋಬೇಕು. ಈಗ ಇವು ಕರೆದು ನೋಡ್ರಿ ತಗೊಂಡು ಗ್ಯಾಸ್ ಆಫ್ ಮಾಡಿ. ಇವಾಗ ಏನೈತಲ್ಲ ನೀವು ಬೇಕಂದ್ರೆ ಕಡ್ಡಿ ಇಟ್ಕೋಬೋದು, ಬೇಡ ಅಂದ್ರೆ ಕಡ್ಡಿ ತೆಗಿಬೋದು. ಯಾಕಂದ್ರೆ ಅವು ಫ್ರೈ ಆಗಿರ್ತಾವೆ, ನಡೀತೈತ್ರಿ. ಈ ಥರ ಮುರಿದವ್ರೆ ಮಕ್ಕಳು ಸುಮ್ಮ ತಿಂತಾರೆ, ಇಲ್ಲಂದ್ರೆ ಆರಿಸಿ ತೆಗೆದಿಟ್ಟು ಬಿಡ್ತಾರೋ ನೋಡ್ರಿ. ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಇದಕ್ಕೆ, ಅಗದಿ ಸ್ವಲ್ಪ. ಯಾಕಂದ್ರೆ ನಾವೀಗ ಸೈದರ್ಲೂನ ಉಪ್ಪು ಸೇರಿಸೋರು ಇರ್ತಾರಲ್ಲ, ಅದಕ್ಕಾಗಿ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಸೇರಿಸ್ಬೇಕು. ಆಮೇಲೆ ಇವಾಗ ಏನೈತಲ್ಲ ಸ್ವಲ್ಪ ಸಕ್ಕರೆ ಪೌಡರ
ಸೇರಿಸ್ಬೇಕು ನೋಡ್ರಿ. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪನಾದರೂ ಹಾಕ್ಕೋಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟ ಸಕ್ಕರೆ ಹಾಕ್ಕೊಂಬಿಡ್ರಿ. 2 ಉಪ್ಪು ಮಾತ್ರ ಚಿಟಿಕೆ ರುಚಿಗೆ ತಕ್ಕಷ್ಟು ಹಾಕಿಬಿಡ್ರಿ. ಈಗ ಏನಾಯ್ತಲ್ಲ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ರಿ, ನಮ್ಮ ಸೋಡಾ ರೆಡಿ. ಅದು ಆಲೂಗಡ್ಡೆ ಸೋಡಾ. ನೋಡ್ಬೋದು ಸಖತ್ತಾಗಿ ಕಾಣತೈತಿ. ಸ್ಪೆಷಲ್ ಆಲೂಗಡ್ಡೆ ಚೂಡ ರೆಡಿ ಆಗ್ಯಾವ ನೋಡ್ರಿ. ಹೆಂಗಾಗ್ಯಾವ ಏನಂತ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೇನಾದರೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ರೆಸಿಪಿನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇವಾಗ ಏನೈತಲ್ಲ ಡಬ್ಬಿಗೆ ಹಾಕ್ತೀನಿ. ಅದು ನೋಡ್ರಿ ನಾನು ಕ್ಯಾರಿ ಬ್ಯಾಗ್ ಹಾಕತ್ತೀನಿ. ಯಾಕಂದ್ರೆ ಮೊದಲಾಗಿ ಮಳೆಗಾಲ ಐತಲ್ಲ, ಇವಾಗ ತಂಪಾದು ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಂಗೆ ಇಲ್ಲ ಮತ್ತು ತಿನ್ನಕ್ಕೆ ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ಒಂದು ಡಬ್ಬಿಗೆ ಕ್ಯಾರಿ ಬ್ಯಾಗ್ ಹಾಕಿ ನೀವು ಯಾವುದೋ ಒಂದು ಕರ್ದದ್ದು ಐಟಮ್ ಈ ಮಳೆಗಾಲದಾಗ ಇಡಬೇಕಂದ್ರೆ ಫಸ್ಟ್ ಕ್ಯಾರಿ ಬ್ಯಾಗ್ ಹಾಕಿ ಕ್ಯಾರಿ ಬ್ಯಾಗ್ನಾಗ ಹಾಕಿ ಡಬ್ಬಿ ಒಳಗೆ ಹಾಕೋತ ಬರ್ರಿ. ನೋಡ್ರಿ ನಮ್ಮ ಹೆಂಗೆ ಬಂದಾವ ಚೂಡ ಅಂತ ಹೇಳಿ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸೋದಂತಿ. ಮತ್ತೆ ಸಿಗೋಣಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.